ಸಿಮ್ ಕಾರ್ಡ್ ಇಲ್ಲದೆ ಇಂಟರ್ನೆಟ್ ಇಲ್ಲದೆ ಸ್ಮಾರ್ಟ್ಫೋನ್ ಅಲ್ಲಿ ಕರೆ ಮಾಡಬಹುದೇ, ವಿಡಿಯೋ ವೀಕ್ಷಿಸಬಹುದೇ, ಸಂಗೀತ ಕೇಳಬಹುದೇ? ಹೀಗೆ ಕೇಳಿದ್ರೆ ಜನರು ಇಲ್ಲ ಎಂದೇ ಉತ್ತರಿಸುತ್ತಾರೆ. ಯಾಕೆಂದ್ರೆ ಸ್ಮಾರ್ಟ್ಫೋನ್ ಕಾರ್ಯನಿರ್ವಹಿಸಲು ಸಿಮ್ ಕಾರ್ಡ್, ಇಂಟರ್ನೆಟ್ ಅಗತ್ಯವಾಗಿ ಬೇಕು. ಡೇಟಾ ಪ್ಯಾಕ್ ಇಲ್ಲದಿದ್ರೆ ವೈಫೈ ಮೂಲಕ ಫೋನ್ ಇಂಟರ್ನೆಟ್ ಬಳಕೆ ಮಾಡಬಹುದು. ಆದರೆ ಫೋನ್ ಕರೆ ಮಾಡಲು ಮತ್ತು ಇಂಟರ್ನೆಟ್ ವೀಕ್ಷಿಸಲು ಸಿಮ್, ವೈಫೈ ಇಲ್ಲದೆಯೂ ಸಾಧ್ಯವಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅಂತಹ ಒಂದು ಸಾಧ್ಯತೆಯನ್ನ ತಜ್ಞರು ಪರಿಶೀಲಿಸುತ್ತಿದ್ದಾರೆ. ಸಿಮ್ ಮತ್ತು ಇಂಟರ್ನೆಟ್ ಇಲ್ಲದಿದ್ರೆ ಸ್ಮಾರ್ಟ್ಫೋನ್ ಉಪಯೋಗಕ್ಕೆ ಬರಲ್ಲ. ಅನೇಕ ಜನರು ವೈಫೈ ಬಳಸ್ತಾರೆ, ಆದರೆ ಇದನ್ನ ಕೆಲವು ಸ್ಥಳಗಳಲ್ಲಿ ಮಾತ್ರ ಉಪಯೋಗಿಸಬಹುದು. ಆದರೆ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ನಲ್ಲಿ ಸಿಮ್, ಇಂಟರ್ನೆಟ್ ಇಲ್ಲದೆ ಕಾಲ್, ಮೆಸೇಜ್ ಜೊತೆಗೆ ವಿಡಿಯೋ ಕೂಡ ವೀಕ್ಷಿಸಬಹುದು. ಇದಕ್ಕಾಗಿ ಕೇಂದ್ರ ಸರ್ಕಾರ ವಿಶೇಷ ತಂತ್ರಜ್ಞಾನದೊಂದಿಗೆ ಬರ್ತಿದೆ. ಈ ತಂತ್ರಜ್ಞಾನಕ್ಕೆ ಡೈರೆಕ್ಟ್ ಟು ಮೊಬೈಲ್ ಎಂದು ಹೆಸರಿಡಲಾಗಿದೆ. ಬ್ರಾಡ್ಕಾಸ್ಟಿಂಗ್ ಶೃಂಗಸಭೆಯಲ್ಲಿ ಮಾಹಿತಿ ಮತ್ತು ಪ್ರಸಾರ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು ಸ್ವದೇಶಿ ಬೆಳೆದ ಡೈರೆಕ್ಟ್ ಟು ಮೊಬೈಲ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಶೀಘ್ರದಲ್ಲೇ ದೇಶದಲ್ಲಿ ಡೈರೆಕ್ಟ್ ಟು ಮೊಬೈಲ್ ಅನ್ನ ಪರೀಕ್ಷಿಸಲಾಗುವುದು. ಆರಂಭದಲ್ಲಿ ಈ ಸೇವೆಯನ್ನ ದೇಶದ 19 ನಗರಗಳಲ್ಲಿ ಪರೀಕ್ಷಿಸಲಾಗುತ್ತೆ ಎಂದಿದ್ದಾರೆ. ಡೈರೆಕ್ಟ್ ಟು ಮೊಬೈಲ್ ಸೇವೆಯು ಇಂಟರ್ನೆಟ್ ಸಂಪರ್ಕವಿಲ್ಲದೆ ಸ್ಮಾರ್ಟ್ಫೋನ್ನಲ್ಲಿ ಲೈವ್ ಟಿವಿ ಮತ್ತು ವಿಡಿಯೋ ವೀಕ್ಷಿಸಲು ಅನುಮತಿಸುವ ಹೊಸ ತಂತ್ರಜ್ಞಾನವಾಗಿದೆ. ಈ ತಂತ್ರಜ್ಞಾನವು FM ರೇಡಿಯೋದಂತೆ ಕಾರ್ಯನಿರ್ವಹಿಸುತ್ತೆ. ಇದು ಮೊಬೈಲ್ ಸಾಧನಕ್ಕೆ ಆಡಿಯೋವನ್ನು ರವಾನಿಸಲು ರೇಡಿಯೋ ಸಂಕೇತಗಳನ್ನ ಬಳಸುತ್ತೆ. ಡೈರೆಕ್ಟ್ ಟು ಮೊಬೈಲ್ ಸೇವೆ ಉಪಯೋಗದ ಬಗ್ಗೆ ನೋಡೋದಾದ್ರೆ D2M ಸೇವೆಗಿಂತ ಹಲವು ಪ್ರಯೋಜನಗಳಿವೆ. ಮೊದಲನೆಯದಾಗಿ ಇದು ಇಂಟರ್ನೆಟ್ ಸಂಪರ್ಕದ ಅಗತ್ಯವನ್ನು ನಿವಾರಿಸುತ್ತೆ. ಮುಖ್ಯವಾಗಿ ದೂರದ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ನೆಟ್ವರ್ಕ್ ಇಲ್ಲದೆ ಸಮಸ್ಯೆಯಾಗಿದ್ರೆ ಈ ತಂತ್ರಜ್ಞಾನ ಹೆಚ್ಚು ಉಪಯುಕ್ತವಾಗಿದೆ. ಎರಡನೆಯದಾಗಿ ಇದು ವಿಡಿಯೋ ಸ್ಟ್ರೀಮಿಂಗ್ ಗುಣಮಟ್ಟವನ್ನು ಸುಧಾರಿಸಬಹುದು, ಏಕೆಂದರೆ ಇದು ಇಂಟರ್ನೆಟ್ ಅನ್ನ ಅವಲಂಬಿಸಿಲ್ಲ. ಮೂರನೆಯದಾಗಿ ಇದು ಮೊಬೈಲ್ ಡೇಟಾ ಬಳಕೆಯನ್ನ ಕಡಿಮೆ ಮಾಡಬಹುದು. ಕಳೆದ ವರ್ಷ ಪ್ರಾಯೋಗಿಕ ಯೋಜನೆಯಲ್ಲಿ ಡೈರೆಕ್ಟ್ ಟು ಮೊಬೈಲ್ ತಂತ್ರಜ್ಞಾನವನ್ನ ಕೆಲವು ಸ್ಥಳಗಳಲ್ಲಿ ಪ್ರಯೋಗಿಸಲಾಯಿತು. ಇದರಲ್ಲಿ ಬೆಂಗಳೂರು, ನೋಯ್ಡಾ ನಗರಗಳು ಸೇರಿವೆ. ಈ ಪ್ರಯೋಗದ ಫಲಿತಾಂಶಗಳು ಪಾಸಿಟಿವ್ ಆಗಿ ಬಂದಿವೆ. ಹಾಗಾಗಿ ಈ ವರ್ಷ ಈ ಹೊಸ ತಂತ್ರಜ್ಞಾನವನ್ನ 19 ನಗರಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಭಾರತದಲ್ಲಿ ಸುಮಾರು 280 ಮಿಲಿಯನ್ ಕುಟುಂಬಗಳಿವೆ. ಅವುಗಳಲ್ಲಿ 190 ಮಿಲಿಯನ್ ಕುಟುಂಬ ಮಾತ್ರ ಟಿವಿಯನ್ನು ಹೊಂದಿದೆ. ದೂರದ ಗುಡ್ಡಗಾಡು ಪ್ರದೇಶದ ಜನರಿಗೆ ಈ ರೀತಿಯ ಯಾವುದೇ ಸೌಲಭ್ಯವಿಲ್ಲ. ಇದೀಗ ಹೊಸ ತಂತ್ರಜ್ಞಾನ ಅವರಿಗೆ ಉಪಯುಕ್ತವಾಗಲಿದೆ ಎಂದು ಅಪೂರ್ವ ಚಂದ್ರ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ 80 ಕೋಟಿ ಸ್ಮಾರ್ಟ್ಫೋನ್ ಬಳಕೆದಾರರಿದ್ದಾರೆ. ಅವರು 69% ವಿಷಯವನ್ನ ವಿಡಿಯೋ ರೂಪದಲ್ಲಿ ಮಾತ್ರ ವೀಕ್ಷಿಸುತ್ತಾರೆ. ಆದರೆ ವಿಡಿಯೋ ಲೋಡ್ ಆಗ್ತಿದ್ದಂತೆ ನೆಟ್ವರ್ಕ್ ನಿಧಾನವಾಗುತ್ತೆ. ಇದು ವಿಡಿಯೋ ಬಫರಿಂಗ್ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದಕ್ಕೆಲ್ಲ ಡೈರೆಕ್ಟ್ ಟು ಮೊಬೈಲ್ ಸೇವೆ ಪರಿಹಾರ ಒದಗಿಸುತ್ತೆ. ಆದರೆ ಇದು ಉಚಿತವೇ ಅಥವಾ ಶುಲ್ಕ ವಿಧಿಸಲಾಗುತ್ತದೆಯೇ ಎಂಬುದು ಬಹಿರಂಗಗೊಂಡಿಲ್ಲ. ಆದರೆ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಯೋಜನವಾಗಲಿದೆ.